ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ಏನಪ್ಪ ಅಂತಂದರೆ ನಮ್ಮ ಪಾಪುಗೆ ಸ್ವಲ್ಪ ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಎಲ್ಲ ರೆಡಿ ಮಾಡಿಟ್ಬಿಟ್ಟಿದ್ದೀನಿ. ಕೆಲವೊಂದು ಧಾನ್ಯಗಳನ್ನ ಹಾಕ್ಬಿಟ್ಟು ನಮ್ಮ ಪಾಪುಗೆ ಇವಾಗ ಫುಡ್ನ ಪ್ರಿಪೇರ್ ಮಾಡ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಫುಡ್ನ 6 ಮಂತ್ಸ್ ಟು 12 ಮಂತ್ಸ್ವರೆಗೂ ಸೊ ನಾನು ಯಾವ್ಯಾವ ಒಂದು ಧಾನ್ಯಗಳನ್ನ ಹಾಕಿ ಫುಡ್ನ ಪ್ರಿಪೇರ್ ಮಾಡ್ಕೊಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಇವಾಗ. ನೋಡಿ ಇವಾಗ ನಮ್ಮ ಪಾಪು ನಿದ್ದೆ ಮಾಡಿ ಎದ್ದಿದ್ದಾಳೆ. ಸೊ ಸ್ವಲ್ಪ ಇವಾಗ ಅವಳಿಗೆ ಊಟ ಮಾಡಿಸ್ದೆ, ಸ್ವಲ್ಪ ರೈಸು ಸ್ವಲ್ಪ ಬೇಳೆ ಎಲ್ಲ ಹಾಕಿ ಸ್ವಲ್ಪ ದಾಲ್ ಥರ ಮಾಡಿಬಿಟ್ಟು ತಿನ್ನಿಸ್ದೆ. ಸೊ ಊಟ ಮಾಡ್ಕೊಂಡು ನಿದ್ದೆ ಮಾಡಿದ್ಲು. ಆ್ಯಂಡ್ ಇವಾಗ ಎದ್ದು ಆಟ ಆಡ್ಕೊಳ್ತಾ ಇದ್ದಾಳೆ. ಫ್ರೆಂಡ್ಸ್, ನಮಗೆ ಸ್ವಲ್ಪ ಹುಷಾರಿಲ್ದಿದ್ದ ಕಾರಣ ಸ್ವಲ್ಪ ನೆಗಡಿ ಬಂದಿತ್ತು, ಲೈಟಾಗಿ ಜ್ವರ ಬಂದಿತ್ತು. ಸೊ ಹೀಗಾಗಿ ನಾನು ಇವತ್ತು ಸ್ಕೂಲ್ಗೆ ಹೋಗಿಲ್ಲ. ಸೊ ಹಾಗಾಗಿ ಎದ್ದು ಮಧ್ಯಾಹ್ನ ಸ್ವಲ್ಪ ಲೇಟಾಗಿದ್ದು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಈಗ ನಮ್ಮ ಪಾಪುಗೆ ಸ್ವಲ್ಪ ಅದೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಸೊ ಅದೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನು ಇದರಲ್ಲೇ ಆ್ಯಡ್ ಮಾಡಿರೋವಂಥದ್ದು ಬಂದುಬಿಟ್ಟು ಅಕ್ಕಿ, ಅವಲಕ್ಕಿ, ಹೆಸರು ಕಾಳು, ತೊಗರಿಬೇಳೆ, ಮೈಸೂರು ಬೇಳೆ ಮತ್ತು ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಜೀರಿಗೆ, ಮೆಣಸು ಇದನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅವಲಕ್ಕಿ ಆಪ್ಷನಲ್ಲು. ಇದನ್ನು ಸ್ವಲ್ಪ ತೊಳೆದ್ಬಿಟ್ಟು ಸ್ವಲ್ಪ ಒಣಗಿ ಹಾಕಿಬಿಟ್ಟು ಸೊ ಇದೆಲ್ಲ ಡ್ರೈ ಆದಮೇಲೆ ಸ್ವಲ್ಪ ಹುರ್ಕೊಂಡು ಆಮೇಲೆ ಇದನ್ನು ಮೆಲ್ಗೆ ಹಾಕಿಸ್ಬೇಕು. ಸ್ವಲ್ಪ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟು ಅಂತಂದರೆ ನಮ್ಮ ಪಾಪಗೆ ಈಸಿಯಾಗಿ ತಿನ್ಸ್ಕೊಬೋದಾಗತ್ತೆ. ಸೊ ಇದಿಷ್ಟನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗಿಷ್ಟು. ಸೊ ಈಗ ಇದನ್ನು ವಾಶ್ ಮಾಡ್ಕೊಳ್ತೀನಿ. ಒಂದು 2 ಸತಿ ಇವಾಗ ನಾನು ವಾಶ್ ಮಾಡ್ಕೊಳ್ತೀನಿ. ಸೊ ಜಾಸ್ತಿ ಸತಿ ವಾಶ್ ಮಾಡ್ತು ಅಂತಂದರೆ ಇದರಲ್ಲಿ ಇರೋವಂಥ ಒಂದು ಅಂಶ ಇರೋದಿಲ್ಲ. ಸೊ ಇದರಲ್ಲಿರೋವಂಥ ಒಂದು ಅಂಶ ಏನಿರುತ್ತೆ ಅದೆಲ್ಲ ಬರೀ ವಾಶ್ ಮಾಡಿದ್ರೆ ವಾಶಲ್ಲೇ ಹೊಟ್ಟೋಗ್ಬಿಡುತ್ತೆ. ಸೊ ಒಂದು 2 ಸತಿ ವಾಶ್ ಮಾಡ್ಕೋಬೇಕಷ್ಟೇ. ಸೊ ಫ್ರೆಂಡ್ಸ್, ಇದನ್ನು ಒಂದು ವೇಲಲ್ಲಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ಮೇಲೆ ಬಿಸಿಲಲ್ಲಿ ಒಂದಿನ ಆದರೂ ಇದನ್ನು ಒಣಗಾಕಬೇಕು. ಆ್ಯಂಡ್ ಇದು ಜಾಸ್ತಿ ಸ್ವಲ್ಪ ಬಿಸಿಲಿನ ಶಾಖದಿಂದ ಫುಲ್ಲು ಡ್ರೈ ಆಯಿತು ಅಂತಂದರೆ ಪೌಡ್ರ್ ಆಗುತ್ತೆ, ನೀಟಾಗಿ ಪೌಡ್ರ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಆ್ಯಂಡ್ ಇದನ್ನು ಇವಾಗ ಒಣಗಾಕೊಬೇಕು. ಪೌಡರ್ ಮಾಡಿ ಇಟ್ಕೊಂಡು ನಂತರ ನಮ್ಮ ಪಾಪುಗೆ ನಾನು ತಿನ್ನಿಸ್ಬೇಕಾದಾಗ ಒಂದು ವಿಡಿಯೋ ಮಾಡ್ತೀನಿ ನೋಡಿ. ಇದನ್ನು ನಾವು 6 ತಿಂಗಳಿಂದ 1 ವರ್ಷ, 1.5 ವರ್ಷ, 2 ವರ್ಷದವರೆಗೂ ಕೊಡ್ಬೋದು. ಮಕ್ಕಳಿಗೆ ಏನು ಪ್ರಾಬ್ಲಮ್ ಇಲ್ಲ, ಯಾಕಂತಂದರೆ ಪ್ರೋಟೀನ್ ಅಂಶ ಇರುವಂಥ ಧಾನ್ಯಗಳೇ ಇರೋದ್ರಿಂದ ಸೊ ಕೊಡ್ಬೋದಾಗತ್ತೆ. 6 ತಿಂಗಳಿಂದ ಸ್ಟಾರ್ಟ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಇದು ಈ ಥರ ಮೇಲ್ಗಡೆ ಹಾಕಬೇಕು. ಸೊ ಈ ಥರ ಕ್ಲೋಸ್ ಮಾಡಿಬಿಟ್ಟು ಹಾಕಿದ್ರೆ ಯಾವುದೇ ಥರ ಧೂಳೆ ಎಲ್ಲ ಬೀಳಲ್ಲ. ಸೊ ಯಾವುದಾದ್ರೂ ಪಕ್ಷಿ, ಪಾರಿವಾಳ ಆ ಥರ ಏನಾದರೂ ಬಂದ್ರೂ ಅಷ್ಟು ಸುಲಭವಾಗಿ ತಿನ್ನೋಕ್ಕೂ ಆಗೋದಿಲ್ಲ ಅದಕ್ಕೆ. ಸೊ ಈಗ ಮೇಲೆ ಸ್ವಲ್ಪ ಒಣಗಾಕಿದ್ರೆ ನೋಡಿ, ಇದು ತುಂಬ ತಿನ್ನಾಗಿದೆ ವೇಲು. ಸೊ ವಾಶ್ ಮಾಡಿರೋಂಥ ವೇಲು. ಸೊ ಇದನ್ನು ನೀಟಾಗಿ ಮೇಲೆ ಬಿಸಿಲಿಗೆ ಒಣಗಾಕಿದ್ರೆ ಸೊ ಬೇಗ ಒಣಕೊಳ್ಳುತ್ತೆ. ಸೊ ಈಗ ಒಣಗಾಕ್ಬಿಟ್ಟು ಬರ್ತೀವಿ. ಫ್ರೆಂಡ್ಸ್, ಇದು ಏನಂತಂದರೆ ಸ್ವಲ್ಪ ಬಿಸಿಲು ಲೈಟಾಗಿತ್ತು, ಯಾಕಂದರೆ ನಾವೊಂದು 4 ಗಂಟೆ 4:15 ಮೇಲೆ ಹಾಕಿದ್ದು. ಸೊ ಅಷ್ಟೊಂದು ಬಿಸಿಲಿರಲಿಲ್ಲ ನೋಡಿ. ಆ ಕಡೆ ಸ್ವಲ್ಪ ಬಿಸಿಲು ಆ ಕಡೆ ಇದೆ, ಈ ಕಡೆ ಎಲ್ಲ ಸ್ವಲ್ಪ ಬಿಸಿಲು ಕಮ್ಮಿ ಆಗಿಬಿಟ್ಟಿತ್ತು. ಸೊ ಹೀಗಾಗಿ ಸ್ವಲ್ಪ ಹೊತ್ತು ಮಾತ್ರ ಒಂದು 20 ನಿಮಿಷ ಒಣಗಾಕಿದ್ವಿ, ಅಷ್ಟು ಫುಲ್ಲು ಡ್ರೈ ಆಗಲಿಲ್ಲ. ಸೊ ಮೇಲೆ ಬಂದಿದ್ದ ಕಾರಣ ಸ್ವಲ್ಪ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕೋದಿತ್ತು. ಸೊ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ವಿ. ಆ್ಯಂಡ್ ನೋಡಿ, ಇಲ್ಲಿ ನಮ್ಮದೊಂದು ಪಾಟ್ ಏನಿದೆ, ಈ ಪಾಟಲ್ಲಿ ಒಂದು ಟೊಮೆಟೊ ಬೀಜ ಹಾಕಿದ್ದೆ. ಸೊ ನೋಡಿ, ಚಿಕ್ಕದಾಗಿ ಒಂದು ಟೊಮೆಟೊ ಗಿಡ ಬೆಳ್ಕೊಳ್ತಾ ಇದೆ, ಸಣ್ಣದಾಗಿ ಒಂದು ಟೊಮೆಟೊ ಗಿಡನೂ ಬೆಳ್ಕೊಳ್ತಾ ಇದೆ. ಇಷ್ಟು ಮಾತ್ರನೇ ಒಣಗಾಕಿರೋ ಅಂಥದ್ದು, ಇನ್ನೂ ಒಂದು ದಿನ ಪೂರ್ತಿ ಒಣಗಾಕಬೇಕು. ಸೊ ಅಷ್ಟರಲ್ಲಿ ಇಲ್ಲಿ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕ್ತಾಯಿದ್ದೀವಿ. ಆ್ಯಂಡ್ ಕೆಳಗಡೆ ಬಂದು ನೈಟು ನಾನು ನಮ್ಮ ಪಾಪುಗೆ ರಾಗಿ ಸರಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅಡುಗೆಗೂ ಪ್ರಿಪೇರ್ ಮಾಡಿಕೊಂಡೆ, ಊಟನ ಮುಗಿಸ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಈಗ ನಮ್ಮ ಪಾಪುಗೆ ನಾನು ಫುಡ್ನ ತಿನ್ನಿಸ್ತಾ ಇದ್ದೀನಿ. ನಮ್ಮ ಚಂದನ ಇನ್ನೂ ಸ್ಕೂಲಿಂದ ಬಂದಿಲ್ಲ. ಸೊ ಆ್ಯಂಡ್ ನಮ್ಮ ಪಾಪುಗೆ ನಾನು ಏನು ಧಾನ್ಯಗಳನ್ನ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಸ್ವಲ್ಪ ಡ್ರೈ ಆಗಬೇಕು. ಸೊ ಡ್ರೈ ಆದ ತಕ್ಷಣ ಮಿಲ್ಗೆ ಹಾಕ್ಸೋಣ ಅಂತಿದ್ದೀನಿ. ಸೊ ಇದು ಸ್ವಲ್ಪ ಡ್ರೈ ಆಗಬೇಕದು. ಸೊ ಹಾಗೇ ಮಿಲ್ಗೆ ಹಾಕ್ಸ್ಬಿಟ್ರೆ ಅದು ಕೆಟ್ಟೋಗ್ಬಿಡುತ್ತೆ. ಸೊ ಸ್ವಲ್ಪ ಡ್ರೈ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಾನು ಪೌಡರ್ ಮಾಡಿಸಿ ನಮ್ಮ ಪಾಪುಗೆ ತಿನ್ನಿಸ್ಬೇಕಾದ್ರೆ ಮತ್ತೆ ನಾನು ಅದರ ವೀಡಿಯೋ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ